ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ಗುಡ್ ಮಾರ್ನಿಂಗ್. ನಾನು ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡುವಂಥ ಲಿಂಕನ್ನು ನಿನ್ನೆ ಗ್ರೂಪಲ್ಲಿ ಕಳಿಸಿದ್ದೀನಿ. ಸೊ ಇದರಲ್ಲಿ ಬಹಳ ಜನ ಸಾರಥಿ ಪ್ಲಸ್ ಬ್ಯಾಚಲ್ಲಿರುವಂಥ ವಿದ್ಯಾರ್ಥಿಗಳು ಪದೇ ಪದೇ ನನಗೆ ಮೆಸೇಜ್ ಮಾಡಿಬಿಟ್ಟು ಕೇಳ್ತಾ ಇದ್ದೀರಿ, ಸರ್ ಈ ರೋಲ್ ನಂಬರ್ ಎಂಟ್ರಿಯನ್ನು ನೀವು ಮಾಡ್ತೀರಾ ಇಲ್ಲ ನಾವು ಮಾಡಬೇಕಾ ಅಂತ. ನಾನು ಗ್ರೂಪಲ್ಲಿ ನೀಟ್ ರೋಲ್ ನಂಬರ್ ಎಂಟ್ರಿ ಲಿಂಕನ್ನು ಕಳಿಸಿರುವಂಥ ಉದ್ದೇಶ ಏನು ಅಂದರೆ, ಏನು ಅಪ್ಡೇಟ್ಗಳಿವೆ ಅದು ನಿಮಗೂ ಗೊತ್ತಿರಲಿ ಅಂಥೇಳಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವು ನನಗೆ ಸಾರಥಿ ಪ್ಲಸ್ ಬ್ಯಾಚಲ್ಲಿ ಇರೋದಕ್ಕೆ ನಿಮ್ಮ ಪ್ರತಿಯೊಂದು ಪ್ರೊಸೀಜರ್ನು ವಿತ್ ಫಾಲೋ ಅಪ್ ನಾವೇ ಮಾಡ್ತಾ ಇರ್ತೀವಿ. ಬಟ್ ಲಿಂಕನ್ನು ಕಳಿಸಿರೋ ಉದ್ದೇಶ ಅಂದರೆ, ಇದರಲ್ಲೂ ಕೂಡ ಕೆಲವೊಂದಷ್ಟು ವಿದ್ಯಾರ್ಥಿಗಳು ನಾನೇ ಮಾಡ್ಕೋತೀನಿ ಅನ್ನೋರು ಇರ್ತಾರೆ, ಪೇರೆಂಟ್ಸ್ಗಳು ಇರ್ತಾರೆ. ಸೊ ಆ ಕಾರಣಕ್ಕೆ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕಳಿಸಿರ್ತೀನಿ, ಲಿಂಕನ್ನು ಕೂಡ ಕಳಿಸಿದ್ದೀನಿ. ಅದರ ಉದ್ದೇಶ ಇದಲ್ಲ, ಏನಂದರೆ ನಾನು ಫಿಲ್ ಮಾಡೋದಿಲ್ಲ ನೀವು ಮಾಡ್ಕೊಳ್ಳಿ ಅಂತ. ನಾನು ನಿನ್ನೆ ವಾಯ್ಸ್ ನೋಟಲ್ಲೂ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ದಯವಿಟ್ಟು ತಿಳ್ಕೊಳ್ಳಿ, ನೀವು ನನ್ನ ಸಾರಥಿ ಪ್ಲಸ್ ಬ್ಯಾಚಲ್ಲಿ ಇದ್ದೀರಿ ಅಂದರೆ ಯಾವುದೇ ಪ್ರೊಸೀಜರ್ KE ಅವರ ಕಡೆಯಿಂದ ಬಿಟ್ಟಾಗ ನೀವು ನನಗೆ ಮತ್ತೆ ರಿಮೈಂಡ್ ಮಾಡೋ ಅವಶ್ಯಕತೆಯೇ ಇಲ್ಲ. ಸರ್ ಮಾಡ್ತೀರಾ, ಮಾಡ್ತಾ ಇದ್ದೀರಾ, ಯಾವಾಗ ಮಾಡ್ತೀರಿ, ನೀವೇ ಮಾಡ್ತೀರಾ, ನಾನು ಮಾಡಬೇಕಾ, ಏನೂ ಕೇಳೋ ಅವಶ್ಯಕತೆ ಇಲ್ಲ. ವಿದಿನ್ ದ ಲಾಸ್ಟ್ ಡೇಟ್ ಆ ಪ್ರೊಸೀಜರ್ನ ನಿಮಗೋಸ್ಕರ ಮಾಡುವಂತಹ ಜವಾಬ್ದಾರಿ ನಂದು. ಯಾರು ನನ್ನ ಒಂದು ಗ್ರೂಪಲ್ಲಿ ಲಾಸ್ಟ್ ಇಯರ್ ಅಂದು ಇದ್ದಾರೆ, ಸೊ ಅವರಿಗೆ ನನ್ನ ಬಗ್ಗೆ ಗೊತ್ತಿರ್ತದೆ. ಯಾರು ಈ ವರ್ಷ ಜಾಯ್ನ್ ಆಗಿದ್ದಾರೆ ಅವರಿಗೆ ನನ್ನ ಬಗ್ಗೆ ಒಂದು 2 ಮಾತನ್ನು ಹೇಳ್ಬಿಡ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಂದು ಹೇಗೆ ಅಂತಂದರೆ, ನಮ್ಮ ಕೈಯಲ್ಲಿ ಎಷ್ಟು ಜನಕ್ಕೆ ಸರ್ವಿಸ್ ಕೊಡೋದಕ್ಕಾಗ್ತದೋ ಅಷ್ಟು ಜನರನ್ನು ಮಾತ್ರ ನಾವು ತಗೋತೀವಿ, ಮೊದಲನೇ ಪಾಯಿಂಟು. 2ನೇ ಪಾಯಿಂಟು, ನೀವು ನನ್ನ ಗ್ರೂಪಲ್ಲಿ ಇದ್ದ ಮೇಲೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಅಪ್ಡೇಟ್ಗಳು ಯಾವ ಕಾಲಕ್ಕೆ ಏನು ಕೊಡಬೇಕು ಅದನ್ನು ನಾನು ನಿಮಗೆ ಕರೆಕ್ಟಾದ ಸಮಯಕ್ಕೆ ಕೊಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ಸಾರಿ ಏನಾಗ್ತದೆ, ಭಾಳ ಮುಂದಿಂದನ್ನು ನಾನು ಇವತ್ತೇ ಹೇಳಿಬಿಟ್ರೆ ನಿಮಗೆ ಅದು ಏನು ಆಗ್ತಾ ಇದೆ, ಏನು ಮಾಡ್ತಾ ಇದ್ದೀವಿ ಅನ್ನೋದು ಅರ್ಥ ಆಗದೇ ಇರ್ಬೋದು. ಸೊ ಆ ಕಾರಣಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಬೆಳಗ್ಗೆಯಿಂದ ನನಗೆ 2 ಪಾಯಿಂಟ್ ಆಗಿದೆ. ಒಂದು, ಒಬ್ಬ ವಿದ್ಯಾರ್ಥಿಗಳ ಪೇರೆಂಟ್ಗಳು ಕೇಳ್ತಾ ಇರೋ, ಸರ್ ನೀವೇನು ಸರ್ ನೀವು ಇನ್ನೂ ಕೌನ್ಸ್ಲಿಂಗ್ ಬಗ್ಗೆ ಏನು ಹೇಳೇ ಇಲ್ಲ, ಕೌನ್ಸ್ಲಿಂಗ್ ಹ್ಯಾಂಗೆ ಇರ್ತದೆ, ಯಾವಾಗ ಸ್ಟಾರ್ಟ್ ಆಗ್ತದೆ, ಏನು ಮಾಡಬೇಕು ಹೇಳೇ ಇಲ್ಲ ಅಂತ ಅಂದರು. ನಾನು ಅವರಿಗೆ ಅಷ್ಟೇ ಹೇಳಿದ್ದೀನಿ, ಎಲ್ಲವನ್ನೂ ಕೂಡ ಹೇಳ್ತೀನಿ ಸರ್. ನೀವು ನನಗೆ ಯಾವ ಉತ್ಸಾಹದಿಂದ ಕೇಳ್ತಾ ಇದ್ದೀರಿ ಅರ್ಥ ಆಗ್ತಾ ಇದೆ. ಯಾಕಂದರೆ ಸಾಕಷ್ಟು ಯೂಟ್ಯೂಬ್ ವಿಡಿಯೋಸ್ಗಳನ್ನು ನೋಡಿರ್ತಾರೆ, ಸಾಕಷ್ಟು ಇದನ್ನು ನೋಡಿರ್ತಾರೆ. ಸೊ ಅಥವಾ ಇವರ ಒಂದು ರಿಲೇಷನ್ಸ್ ಬೇರೆ ಯಾವುದಾದ್ರೂ ಈ ಒಂದು ಕೌನ್ಸಿಲಿಂಗ್ ಗೈಡೆನ್ಸಲ್ಲಿ ಜಾಯ್ನ್ ಆಗಿರ್ತಾರೆ, ಅವರು ಯಾವ ರೀತಿ ಮಾಡ್ತಾರೆ ಅಂತ ನೋಡಿರ್ತಾರೆ. ಆ ಕಾರಣಕ್ಕೆ ನನ್ನನ್ನು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಬಟ್ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ನಾನು ಯಾವುದನ್ನು ಯಾವ ಟೈಮಿಗೆ ಮಾಡಬೇಕು, ಕೇಳಬೇಕು, ಹೇಳಬೇಕು ಅದನ್ನು ಸರಿಯಾದ ಟೈಮಿಗೆ ಹೇಳ್ತೀನಿ. ಕೌನ್ಸಿಲಿಂಗ್ ಪ್ರೊಸೀಜರ್ ಹೇಗಿರ್ತದೆ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮನ್ನು ಲಾಸ್ಟ್ ರೌಂಡ್ವರೆಗೆ ಕೈ ಹಿಡಿದು ನಡೆಸುವಂತಹ ಜವಾಬ್ದಾರಿ ನನ್ನದು, ಚಿಂತೆ ಮಾಡಬೇಡಿ. 2ನೇದಾಗಿ, ಈ ಮಾತನ್ನು ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಬೆಳಗ್ಗೆ ಒಬ್ಬರು ನನಗೆ ಕಾಲ್ ಮಾಡಿದರು. ಸೊ ಅವರು ಇಷ್ಟೇ ಹೇಳಿದರು, ಪಾಪ ಅವ್ರು ಹೇಳಿದ್ದು ತಪ್ಪಂತ ಹೇಳ್ತಾ ಇಲ್ಲ. ಸರ್ ನೀವು ಸಾರಥಿ ಪ್ಲಸ್ ಬ್ಯಾಚ್ ಅಂತ ಹೇಳಿದ್ರಿ, ನಾವು ಸಾರಥಿ ಪ್ಲಸ್ಸಿಗೆ ಅಮೌಂಟನ್ನು ಕೊಟ್ಟು ಜಾಯ್ನ್ ಆಗಿದ್ದೀವಿ, ಆದರೆ ಈಗ ನೋಡಿದರೆ ಲಿಂಕನ್ನು ಕಳಿಸಿದ್ದೀರಿ ನೀವು ಇದನ್ನು ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ. ಹಾಗಾದರೆ ನಾವೇ ಮಾಡ್ಕೊಳ್ಬೇಕಾ? ನೀವು ಮೊದಲು ಹೇಳಿದಿರಿ ಎಲ್ಲ ಪ್ರೊಸೀಜರ್ ನೀವೇ ಮಾಡ್ತೀವಿ ಅಂತೇಳಿ, ಈಗ ನೋಡಿದರೆ ಲಿಂಕ್ ಕಳಿಸಿದ್ದೀರಿ, ನಾವು ಮಾಡ್ಕೊಳ್ಬೇಕಾ ಅಂತ ಕೇಳಿದ್ರು. ನಾನು ಅವ್ರಿಗೆ ಅಷ್ಟೇ ಹೇಳಿದೆ, ಸೊ ಲಿಂಕನ್ನು ಕಳಿಸಿರೋ ಉದ್ದೇಶ, ನಿಮ್ಮಲ್ಲಿ ಯಾರಾದರೂ ಇಮ್ಮಿಡಿಯೇಟ್ ಅರ್ಜೆಂಟು ಮಾಡ್ಕೋಬೇಕು ಅನ್ನೋರು ಮಾಡ್ಕೊಳ್ಳಿ. ಸೊ ಅಂತ ಒಂದು ಉದ್ದೇಶ, ಅಥವಾ ಆ ಏನು ನಡೀತಾ ಇದೆ ಈಗ KCET ನೀಟಲ್ಲಿ ಕೌನ್ಸಿಲಿಂಗ್ ಸಂಬಂಧಪಟ್ಟಾಗ ಅನ್ನೋದು ನಿಮ್ಗೆ ಗೊತ್ತಿರಬೇಕು ಅನ್ನೋದಕ್ಕೆ ನಾನು ನಿಮಗೆ ಕಳಿಸಿದ್ದೀನಿ ಹೊರತು ಇದರ ಉದ್ದೇಶ ನೀವು ಮಾಡ್ಕೊಳ್ಳಿ ಅಂತ ಅಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ಸೊ ಅದಕ್ಕಾಗಿ ಜನರಲ್ ಇನ್ಫಾರ್ಮೇಷನ್ ಇರಲಿ ಅಂತ ಹೇಳಿದ್ದೀನಿ. ನೀಟ್ ರೋಲ್ ನಂಬರ್ ಎಂಟ್ರಿ ಅಂತ ಅಲ್ಲ, ಎಲ್ಲವೂ ಕೂಡ ಪ್ರತಿಯೊಂದು ಪ್ರೊಸೀಜರ್ ಏನಿದೆ ಅದನ್ನು ನೀವು ಹೇಳೋದಕ್ಕಿಂತ ಮುಂಚೆನೇ ನಾವು ಏನೇನು ಮಾಡಬೇಕು ಮಾಡ್ತಾ ಹೋಗ್ತೀವಿ. ಬಟ್ ಇಮಿಡಿಯೇಟಾಗಿ ನಿನ್ನೆ ಲಿಂಕ್ ಕೊಟ್ಟಿದ್ದಾರೆ ಅಂದರೆ 10 ಗಂಟೆ ಒಳಗೆ ಮಾಡಿಕೊಡಿ, ಇವತ್ತೇ ಮಾಡಿಕೊಡಿ. ಈಗಲೂ ಕೂಡ ಹೇಳ್ತಾ ಇದ್ದೀನಿ, ನಿಮ್ಮ ನೀಟ್ ರೋಲ್ ನಂಬರ್ ಎಂಟ್ರಿಯನ್ನು ಇನ್ನು 2 ದಿವಸದ ಒಳಗಾಗಿ ಕಂಪ್ಲೀಟ್ ಮಾಡಿ ಕೊಡುವಂತಹ ಜವಾಬ್ದಾರಿ ನನ್ನದು. ಅಷ್ಟರೊಳಗೇನು ನೀವು ಸರ್ ಇವತ್ತು ಸಂಜೆ ತನಕ ನೋಡಿದೆ, ನೀವು ಏನೂ ನನಗೆ ಆ್ಯಕ್ಷನ್ ತೊಗೊಳ್ಳಿಲ್ಲ, ಅದಕ್ಕಾಗಿ ನಾನೇ ಫಿಲ್ ಮಾಡ್ತೀನಿ, ಸೊ ಹಾಗೇನು ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಯಾಕಂದರೆ ನಾವು ಬೇರೆ ಬೇರೆ ಕೆಲಸದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇರ್ತೀವಿ. ಚಿಂತೆ ಮಾಡಬೇಡಿ, ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡಿ ಕೊಡ್ತೀವಿ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ವಿದಿನ್ ದ ಅನದರ್ 2 days ಯುವರ್ ನೀಟ್ ರೋಲ್ ನಂಬರ್ ವಿಲ್ ಬಿ ಎಂಟರ್ಡ್. ಆದರೆ ನೀವೇ ಏನಾದರೂ ಎಂಟ್ರಿ ಮಾಡಿದರೆ ದಯವಿಟ್ಟು ನನಗೆ ತಿಳಿಸ್ಕೊಡಿ, ಸೊ ದ್ಯಾಟ್ ಸರ್ ನಾನು ಎಂಟ್ರಿ ಮಾಡಿದ್ದೀನಿ, ನೀವು ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮತ್ತೆ ನಾವು ಲಾಗಿನ್ ಆಗಿ ಎಂಟ್ರಿ ಮಾಡೋದಕ್ಕೆ ಹೋಗೋದಿಲ್ಲ. ಥ್ಯಾಂಕ್ ಯು.